ಪ್ರಕಟಣೆ 21ನೇ ಅಧ್ಯಾಯಕ್ಕೆ ಬಂದಾಗ ಯಜ್ಞದ ಕುರಿಯಾದ ತನ್ನ ಮುಂದೆ ಸೇವೆ ಮಾಡೋದಕ್ಕೊಂದು ಗುಂಪಿನ ಜನ ನಿಂತ್ಕೊಂಡಿದ್ದಾರೆ. ಯಾರು ಗೊತ್ತಾ ಅವರು? ಈ ಭೂಲೋಕದಲ್ಲಿ ಆತನ ಕುರಿತಾಗಿ ಸಾರಿ ಹೇಳಿದವರು. ಅವರಿಗೆ ಇಲ್ಲಿ ಮಾತ್ರ ಅಲ್ಲ ಸೇವೆ, ಅವರಿಗೆ ಇಲ್ಲಿ ಮಾತ್ರ ಅಲ್ಲ ಸೇವೆ, ಪರಲೋಕದಲ್ಲಿ ಸಿಂಹಾಸನದಲ್ಲಿ ಯಜ್ಞದ ಕುರಿಯಾದ ಆತನ ಮುಂದೆ ಅವನ ದಾಸರಾಗಿ, ಆತನ ದಾಸನಾಗಿ, ಆತನ ಒಂದು ಯಾಜಕರಾಗಿ ಆತನಿಗೆ 24 ಗಂಟೆ ಆತನ ಸೇವೆ ಮಾಡ್ತಾನೆ ಇರ್ತಾರೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಈ ಆಲಯದಲ್ಲಿ ನೀನು ಕಂಡಿದ್ದನ್ನ ಕೇಳಿದನ್ನ ಸಾಕ್ಷಿಯಾಗಿ ಸಾರಿ ಹೇಳುವ ದೇವರ ಮಕ್ಕಳೇ, ನಿನ್ನ ಸೇವೆ ಈ ಭೂಲೋಕದಲ್ಲಿ ಮಾತ್ರ ನಿಂತು ಹೋಗೋದಿಲ್ಲ. ನಿನ್ನ ಸೇವೆ ಪರಲೋಕಕ್ಕೆ ಹೋಗುವಂತ ಲೋಕದಲ್ಲಿಯೂ ಯಜ್ಞ ಕುರಿಯಾದ ಆತನ ಸಿಂಹಾಸನದ ಮುಂದೆ ನಿನಗೊಂದು ಸೇವೆ ಇದೆ. ಪ್ರಕಟಣೆ 21ನೇ ಅಧ್ಯಾಯಕ್ಕೆ ಬಂದಾಗ ಯಜ್ಞದ ಕುರಿಯಾದ ತನ್ನ ಮುಂದೆ ಸೇವೆ ಮಾಡೋದಕ್ಕೊಂದು ಗುಂಪಿನ ಜನ ನಿಂತ್ಕೊಂಡಿದ್ದಾರೆ. ಯಾರು ಗೊತ್ತಾ ಅವರು? ಈ ಭೂಲೋಕದಲ್ಲಿ ಆತನ ಕುರಿತಾಗಿ ಸಾರಿ ಹೇಳಿದವರು. ಅವರಿಗೆ ಇಲ್ಲಿ ಮಾತ್ರ ಅಲ್ಲ ಸೇವೆ, ಅವರಿಗೆ ಇಲ್ಲಿ ಮಾತ್ರ ಅಲ್ಲ ಸೇವೆ, ಪರಲೋಕದಲ್ಲಿ ಸಿಂಹಾಸನದಲ್ಲಿ ಯಜ್ಞದ ಕುರಿಯಾದ ಆತನ ಮುಂದೆ ಅವನ ದಾಸರಾಗಿ, ಆತನ ದಾಸನಾಗಿ, ಆತನ ಒಂದು ಯಾಜಕರಾಗಿ ಆತನಿಗೆ 24 ಗಂಟೆ ಆತನ ಸೇವೆ ಮಾಡ್ತಾನೆ ಇರ್ತಾರೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಈ ಆಲಯದಲ್ಲಿ ನೀನು ಕಂಡಿದ್ದನ್ನ ಕೇಳಿದನ್ನ ಸಾಕ್ಷಿಯಾಗಿ ಸಾರಿ ಹೇಳುವ ದೇವರ ಮಕ್ಕಳೇ, ನಿನ್ನ ಸೇವೆ ಈ ಭೂಲೋಕದಲ್ಲಿ ಮಾತ್ರ ನಿಂತು ಹೋಗೋದಿಲ್ಲ. ನಿನ್ನ ಸೇವೆ ಪರಲೋಕಕ್ಕೆ ಹೋಗುವಂತ ಲೋಕದಲ್ಲಿಯೂ ಯಜ್ಞದ ಕುರಿಯಾದ ಆತನ ಸಿಂಹಾಸನದ ಮುಂದೆ ನಿನಗೊಂದು ಸೇವೆ ಇದೆ.